ಸುವರ್ಣ. ಬಾ. ಓ, ಮನೆ ಅಂದ್ರೆ ಒಳ್ಳೆ ಬಂಗ್ಲೆ ತರ ಇದೆಯಲ್ಲ ಮೇಡಮ್. ಈ ಮನೆಯಲ್ಲಿ ನೀವೊಬ್ರೇನೋ ಅಥವಾ ಗಂಡ ಮಕ್ಕಳು ಮರಿ ಇತ್ಯಾದಿ? ನೋಡ್ ಸಂಜಯ್, ನನ್ಗೆ ಈ ಕ್ಯಾರೆಕ್ಟರ್ ಇಷ್ಟ ಆಗಲ್ಲ. ನೀನ್ ಬಂದಿರೋದು ನಾನ್ ಕೊಟ್ಟ ಕೆಲ್ಸನ ಮಾಡೋದಿಕ್ಕೆ. ಕೆಲ್ಸದ ವಿಷಯ ಬಿಟ್ಟು ಬೇರೆ ಏನು ಮಾತಾಡಬಾರ್ದು. ಸಾರಿ ಮೇಡಮ್, ಜಸ್ಟ್ ಕ್ಯಾಶುವಲ್ ಆಗಿ ಕೇಳಿದೆ ಅಷ್ಟೇ. ನಾನು ಅಷ್ಟೇ, ತುಂಬಾ ಸಿಂಪಲ್ ಆಗಿ ಹೇಳಿದೆ. ನೋಡು, ಇನ್ ಮುಂದೆ ನಿನ್ ಕೆಲ್ಸಗಳು ಜಾಸ್ತಿ ಆಗತ್ತೆ. ಅಂದ್ಹಾಗೆ ನಿನ್ ಲೈಫ್ ನಲ್ಲಿ ಯಾವ್ದಾದ್ರು ಹುಡುಗಿನ ಲವ್ ಮಾಡಿದ್ಯಾ? ಅಲ್ಲ ಮೇಡಮ್, ಕೆಲ್ಸದ ವಿಷಯ ಮಾತ್ರ ಅಂತ ಹೇಳಿ ನೀವೇ ಬೇರೆ ಏನೋ ಮಾತಾಡ್ತಿದ್ರಲ್ಲ. ನಾನು ಕೇಳಿದ ಮಾತಿಗೆ ಉತ್ತರ ಕೊಡು. ಲವ್ ಮಾಡಿದ್ಯಾ? ಇಲ್ಲ ಮೇಡಮ್, ನಾನು ಒಬ್ನೇ ಬದುಕೋದು ಹೆಚ್ಚಾಗಿದೆ. ಈ ಲವ್ ಇವೆಲ್ಲ ಮಾಡಿ ಇನ್ನೊಂದು ಹುಡುಗಿ ಬದುಕನ್ನ ಕತ್ಲತ್ತಾಳಕ್ಕೆ ನನಗೆ ಇಷ್ಟ ಇಲ್ಲ ಮೇಡಮ್. ಸರಿ, ಹಾಗಿದ್ರೆ ನೀನೀಗ ಲವ್ ಮಾಡ್ಬೇಕು. ಲವ್ ಮಾಡ್ಲಿಲ್ಲ ಅಂದ್ರೂ ಲವ್ ಮಾಡೋ ತರ ಆಕ್ಟಿಂಗ್ ಮಾಡ್ಬೇಕು. ಪ್ಲೀಸ್ ಮೇಡಮ್, ಇದನ್ ಬಿಟ್ಟು ಏನ್ ಬೇಕಾದ್ರೆ ಹೇಳಿ, ಕಾಲತ್ತನ್ನು ಓದ್ತೀನಿ, ಮನೆ ನೆಲ ಹೊಸನು ಒರೆಸ್ತೀನಿ. ಈ ಲವ್ ಇವೆಲ್ಲ ಬೇಡ ಮೇಡಮ್. ಹಾಗೆ ಸುಮ್ಮನೆ ಚೆನ್ನಾಗಿರೋ ಹುಡುಗಿನ ಸೈಟ್ ಹೊಡ್ಕೊಂಡು ಸೈಲೆಂಟ್ ಆಗಿ ಆಗಿದ್ದೀನಿ ಮೇಡಮ್ ಜೀವನದಲ್ಲಿ. ನೋಡು, ಇದೇ ನಾನ್ ನಿನಗೆ ಕೊಡ್ತಾ ಇರೋ ಮುಂದಿನ ಕೆಲ್ಸ. ಒಂದ್ ಹುಡುಗಿ ನಿನ್ನ ಮುಂದಿನ ಟಾರ್ಗೆಟ್. ನೀನ್ ಅವಳನ್ನ ನಿನ್ ಬುಟ್ಟಿಗೆ ಬೀಳಿಸ್ಕೊಂಡು ಲವ್ ಮಾಡ್ಬೇಕು. ಅವಳು ನೀನ್ ಹೇಳಿರೋ ಮಾತನ್ನೆಲ್ಲ ಕೇಳ್ಬೇಕು, ಹಾಗ್ ಮಾಡ್ಬೇಕು. ಇದೇ ನಿನ್ನ ಬಾಸ್ ಆಗಿ ನಾನು ನಿನಗೆ ಕೊಡ್ತಾ ಇರೋ ಕೆಲ್ಸ. ಓಕೆ ಮೇಡಮ್, ಆದ್ರೂ ಈ ಹುಡುಗಿರ ವಿಷಯ ಅಂದ್ರೆ ಎದೆಲ್ ಒಂಥರ ಶೇಕ್ ಆಗುತ್ತೆ. ಈ ಫೀಲ್ಡೇ ಹಾಗೆ. ಕೊಲೆ ಮಾಡು ಅಂದಿದ ತಕ್ಷಣ ತಿರುಗು ನೋಡದೆ ಕೊಲೆ ಮಾಡ್ಬಿಡ್ಬೇಕು. ಭಯ, ಭಕ್ತಿ, ನಯ, ವಿನಯ, ನೈತಿಕತೆ, ಮಾರಲ್ಸ್ ಅಂತೆಲ್ಲ ನೋಡಕ್ ಹೋದ್ರೆ ಈ ಫೀಲ್ಡ್ಗೆ ಬರಬಾರ್ದು. ಅದು ಆ ತರ ಅಲ್ಲ ಮೇಡಮ್. ಈಗೇನು, ನಾನು ಹೇಳಿದ ಕೆಲಸನ ಮಾಡಕ್ ಆಗುತ್ತೋ ಇಲ್ವೋ? ಓಕೆ ಮೇಡಮ್, ಡನ್. ನಿಮ್ ಕೆಲಸ ಆಯ್ತು ಅನ್ಕೊಳ್ಳಿ. ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ಒಳ್ಳೆ ಹುಡುಗ. ನೋಡಕ್ ಸ್ವಲ್ಪ ಹೋಲಿ ಅನ್ಸಿದ್ರು ಮನಸ್ಸು ತುಂಬಾ ಒಳ್ಳೇದು. ಅದೆಷ್ಟು ಚೆನ್ನಾಗಿ ಮಾತಾಡ್ತಾನೆ. ನನಗಂತೂ ಅವನ ಮೇಲೆ ಕ್ರಶ್ ಆಗಿದೆ. ಎಷ್ಟು ಫ್ರೆಂಡ್ಲಿ. ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೇ ಇಷ್ಟು ದೊಡ್ಡ ಚಾಕ್ಲೇಟ್ ಕೊಟ್ಟಿದ್ದಾನೆ. ನಾನೊಂದ್ಸಲ ಅವನಿಗೆ ಕಾಲ್ ಮಾಡಿ ಮಾತಾಡಬೇಕು. ಅಯ್ಯೋ ದೇವ್ರೆ, ಅಮ್ಮ ಬಂದ್ಲು. ನಾನು ಮಾತಾಡೋದೇನಾದರೂ ಕೇಳಿಸ್ಕೊಂಡ್ರೆ ನನ್ನ ಕತೆ ಅಷ್ಟೇ. ಸುಧಾ, ಏನ್ ಮಾಡ್ತಿದೀಯಾ? ಅಮ್ಮ, ನನ್ನ ಫ್ರೆಂಡಿಗೆ ಕಾಲ್ ಮಾಡಬೇಕಿತ್ತು, ನಂಬರ್ ಹುಡುಕ್ತಾ ಇದ್ದೆ. ಸಾರಿ, ಒಂದು ಇಂಪಾರ್ಟೆಂಟ್ ಕಾಲ್ ಇತ್ತು. ಇರ್ಲಿ ಮೇಡಮ್. ಹೌದು, ನನಗೆ ಟಾರ್ಗೆಟ್ ಕೊಟ್ಟಿರೋ ಹುಡುಗಿ ಹೇಗಿದ್ದಾಳೆ? ಬೆಳ್ಳಿಗೆ ಒಂದು ವೇಳೆ ತಗಲಾಕೊಂಡ್ರು ತಾಳಿ ಕಟ್ಟಷ್ಟು ಯೋಗ್ಯವಾಗಿದೆ. ಹಲೋ, ತಾಳಿ ಕಟ್ಟೋದೆಲ್ಲ ಇಲ್ಲ ಇಲ್ಲಿ. ಬರೀ ಲವ್ ಮಾಡ್ಬೇಕು, ಚೀಟ್ ಮಾಡ್ಬೇಕು. ಇದೊಂದು ಗೇಮ್ ಅಷ್ಟೇ. ಅಷ್ಟೆಲ್ಲ ಕನ್ಸ್ ಕಾಣ್ಬೇಡ. ನನಗೆ ಗೊತ್ತು ಮೇಡಮ್, ಈ ಪಾಪ ಪ್ರಾಯಶ್ಚಿತ್ತಕ್ಕೆ ಒಂದು ಅವಕಾಶ ಇರಲಿ ಅಂತ ಕೇಳಿದೆ ಅಷ್ಟೇ. ಈ ಕೆಲ್ಸದಲ್ಲಿ ಪಾಪ ಪುಣ್ಯ ಇದೆಲ್ಲ ಯಾವುದೂ ಇಲ್ಲ. ತಗೋ, ನಿನ್ನ ಮುಂದಿನ ಟಾರ್ಗೆಟ್ ಈ ಹುಡುಗಿ.
ಬೆಂಗಳೂರಲ್ಲಿ ನಿಂಗೆ ಯಾರು ಫ್ರೆಂಡ್ ಇದ್ದಾರೆ ನನಗ್ ಗೊತ್ತಿಲ್ಲದೆ ಇರೋರು? ಅಯ್ಯೋ ಅಮ್ಮ, ಮೊಬೈಲಿಂದ ಬೆಂಗಳೂರಲ್ಲಿ ಇರೋ ಜೊತೆ ಮಾತ್ರ ಮಾತಾಡೋದು ಅನ್ಕೊಂಡಿದ್ಯಾ? ಎಲ್ಲಿರೋರ್ ಜೊತೆ ಬೇಕಾದ್ರೂ ಮಾತಾಡ್ಬೋದು. ಅದು ಸರಿನೇ. ಆದ್ರೂ ವಸುದಾ, ಈ ಬೆಂಗಳೂರಲ್ಲಿರೋರು ಯಾರ ಸಾಹಸನೂ ನೀನ್ ಮಾಡ್ಬೇಡ. ಯಾರ್ಯಾರು ಹೇಗಿರ್ತಾರೋ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಮೊನ್ನೆ ನೋಡು, ನಮ್ ಸಂಧ್ಯಾನ್ ಮಗಳು ಯಾವ್ದೋ ಹುಡುಗನ್ ಕಟ್ಕೊಂಡು ಹೋಗಿ ಎಂತ ಅನಾಹುತ ಆಯ್ತು ಅಂತ. ಅವನು ಅವಳನ್ನ ಲವ್ ಮಾಡ್ತೀನಿ ಅಂತ ನಂಬಿಸಿ ಬೇರೆ ಯಾವ್ದೋ ದೇಶಕ್ಕೆ ಕರ್ಕೊಂಡೋಗಿ ಬಿಟ್ಟು ಬಂದಿದ್ನಂತೆ. ಪಾಪ ಆ ಹುಡುಗಿ ಅದೆಷ್ಟೋ ಕಷ್ಟಪಟ್ಟು ವಾಪಸ್ ಬಂದಿದ್ದಾಳೆ. ಯಾವುದೋ ದುರುದ್ದೇಶ ಇಟ್ಕೊಂಡೆ ಲವ್ ಗಿವ್ ಮಾಡೋರೆ ಜಾಸ್ತಿ ಆಗಿದ್ದಾರೆ ಈ ಕಾಲದಲ್ಲಿ. ಅಯ್ಯೋ ಅಮ್ಮ, ಅಲ್ಲೆಲ್ಲ ಬೆಂಕಿ ಬಿತ್ತು ಅಂತ ನೀನ್ ಯಾಕೆ ನಮ್ಮನೆ ಬಾಗ್ಲಿ ನೀರ್ ಸುರಿತಾ ಇದ್ಯಾ? ಏನು ಪ್ರಯೋಜನ ಆಗಲ್ಲ. ಹಾಗಲ್ಲ ಕಣೆ, ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರ್ಬೇಕು ಅಂತ ಹೇಳ್ದೆ ಅಷ್ಟೇ. ಅಷ್ಟಕ್ಕೂ ನಾನ್ ಕಾಲ್ ಮಾಡಕ್ ಕೊಟ್ಟಿದ್ದು ಹುಡ್ಗಂಗಲ್ಲ, ಹುಡ್ಗಿಗೆ. ಹೌದಾ? ಆದ್ರೂ ನಾನು ಹೇಳಿದ ಮಾತನ್ನ ಯಾವತ್ತೂ ನೆನಪಿನಲ್ಲಿ ಇಟ್ಕೋ. ಯಾರೋ ಕರೆದ್ರು ಹಲ್ಕಿರಿದ್ರು ಅಂತ ಹೋಗ್ಬಿಡ್ಬೇಡ. ಲವ್ ಗಿವೆಲ್ಲ ನಮ್ಮಂಥವ್ರ ಮನೆಗೆ ಆಗ್ಬರಲ್ಲ. ಆಯ್ತಮ್ಮ, ಹಾಗೇನಾದ್ರೂ ಆದ್ರೆ ನಾನ್ ಮೊದ್ಲು ಬಂದು ನಿನಗೆ ಹೇಳ್ತೀನಿ, ಸರಿನಾ? ಅದೇನೆ ಅಷ್ಟು ದೊಡ್ಡ ಚಾಕ್ಲೇಟು? ವಿಚಿತ್ರವಾಗಿದೆಯಲ್ಲ. ಹಾ ಅಮ್ಮ, ಇದು ಫ್ಯಾಮಿಲಿ ಪ್ಯಾಕ್ ತರ ಚಾಕ್ಲೇಟ್. ಇದನ್ನ ಯಾರು ಕೊಡ್ಸಿದ್ರು ನಿಂಗೆ? ನಾನೇ ತಗೊಂಡೆ ಅಮ್ಮ. ನೀನೇ ತಗೊಂಡಿಯಾ? ಎಷ್ಟು ದೊಡ್ಡ ಚಾಕ್ಲೇಟ್ ತಗೊಳಕ್ಕೆ ನಿನ್ನ ಹತ್ರ ದುಡ್ಡು ಎಲ್ಲುತ್ತೆ? ಅದಕ್ಕೆ ಕೊಟ್ಟಿದ್ದು. ಅಲ್ಲಲ್ಲ, ಅಕ್ಕಿಗೆ ಇಷ್ಟ ಅಂತ ಚಾಕ್ಲೇಟ್ ತಂದೆ ಅಮ್ಮ. ಅದ್ ಸರಿ, ಇದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೋಬೇಕು ಅಂತಿದೀಯೋ ಹೇಗೆ? ಅಮ್ಮ, ಮನೆಯವ್ರಿಗೆಲ್ಲ ಆಗುತ್ತೆ ಅಂತ ತಂದ್ಲು, ತಗೊಂಡ್ ಬಂತ ನಾನು ದುಡ್ಡು ಕೊಟ್ಟಿದ್ದೆ. ತರುವಾಗ ಸ್ವಲ್ಪ ದೊಡ್ಡದೇ ತಗೊಂಡ್ ಬಾ, ಎಲ್ರೂ ತಿನ್ಬೋದು ಅಂತ ಹೇಳಿದ್ದೆ. ಅಯ್ಯೋ, ನನಗಂತೂ ಬೇಡಪ್ಪ. ಅದಕ್ಕೇನೇನು ಹಾಕಿರ್ತಾರೋ ಸುಡ್ಗಾಡು. ಅಬ್ಬಾ, ಬಚಾವಾದೆ. ಸರಿಯಾದ ಟೈಮಿಗೆ ಅಕ್ಕೆ ಬಂದಿರ್ಲಿಲ್ಲ ಅಂದ್ರೆ ನನ್ನ ಕತೆ ಗೋವಿಂದ ಆಗಿರೋದು. ಇನ್ಮುಂದೆ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ಅಯ್ಯೋ ಅಮ್ಮ, ಆ ಥರ ಎಲ್ಲ ಏನೂ ಇಲ್ಲ. ನೀವ್ ಹೀಗೆಲ್ಲ ಅನ್ಕೊಂಡ್ರೆ ಏನೂ ತಿನ್ನಕ್ಕಾಗಲ್ಲ, ಬದುಕೋಕ್ಕೂ ಆಗಲ್ಲ. ಸರಿ ಸರಿ, ನೀವು ಹುಡುಗರು ಚಾಕ್ಲೇಟು ಬಿಸ್ಕಿಟು ಏನಾದ್ರೂ ತಿನ್ಕೊಳ್ಳಿ. ನನ್ಗದೆಲ್ಲ ಬೇಡ. ನಮ್ ಕಾಲದಲ್ಲಿ ಇದೆಲ್ಲ ಇರ್ಲಿಲ್ಲ ನೋಡು. ನಿಮ್ ಕಾಲದಲ್ಲಿ ಇದೆಲ್ಲ ಬಂದಿರ್ಲಿಲ್ಲ ಬಿಡಮ್ಮ. ನಿನಗ್ ಸೇರ್ಲಿಲ್ಲ ಅಂದ್ರೆ ಬಿಡು, ಅದ್ಯಾಕ್ ಹಾಗೆ ಮಾಡ್ತೀಯ? ಬೇಕಾದ ತಿನ್ಕೋತಾರೆ. ಸರಿ ಸರಿ, ಏನಾದ್ರೂ ಮಾಡ್ಕೊಳ್ಳಿ. ವಸುಧಾ, ಈ ಟ್ಯಾಬ್ಲೆಟ್ ತಂದ್ಕೊಡೆ. 2 ದಿನ ಆಯ್ತು ಖರ್ಚಾಗಿ, ಹೇಳೋಣ ಅಂತ ಬಂದೆ. ಅಮ್ಮ, ಇಲ್ಲಿ ಕೊಡಿ, ನಾನು ಆಚೆ ಹೊರಗೆ ತಂದ್ಕೊಡ್ತೀನಿ. ಎಲ್ಲಿ ಓದ್ಲು ಈ ಶೀಲ? ಮೇಕಪ್ ಮಾಡ್ತಾ ಕುಂತ್ರೆ ಅರ್ಧ ಗಂಟೆ ಆದ್ರೂ ಎದ್ದು ಬರಲ್ಲ. ನನಗಂತೂ ಹೇಳಿ ಹೇಳಿ ಸಾಕಾಗೋಯ್ತು. ನೀನ್ ಎಷ್ಟೇ ಮೇಕಪ್ ಮಾಡ್ಕೊಂಡ್ರು ನಿನ್ನ ನೋಡೋನು ನಾನು ಒಬ್ಬನೇ ಅಂತ ಎಷ್ಟು ಸರಿ ಹೇಳಿದೀನಿ, ಆದ್ರೂ ಕೇಳಲ್ಲ. ಎಲ್ಲಿ ಹೊರಟ್ರು ಲೇಟ್ ರಾಗಿಣಿ ಅಂತ ಇವಳು ಹೆಸರಿಡ್ಬೇಕಾಗಿತ್ತು. ಡಾರ್ಲಿಂಗ್, ನಾನ್ ಬಂದ್ಬಿಟ್ಟೆ. ಸದ್ಯ ಇವತ್ತಾದ್ರೂ ಬಂದ್ರಲ್ಲ ಶೀಲಾ ಸಿಸ್ಟರ್, ನನ್ನ ಜೀವನ ಪಾವನ ಆಯ್ತು. ಯಾಕೋ ಈ ಸಿಸ್ಟರ್ ಚೆನ್ನಾಗಿಲ್ಲ ಅಂತ ಅನಿಸ್ತಿದೆ. ಸಾರಿ ಶೀಲಾ. ಅದು ಕಾಮನ್ ಆಗೋಯ್ತು, ಎಲ್ರು ನನ್ನ ಶೀಲಾ ಅಂತಾನೆ ಕರೀತಾರೆ. ಮತ್ತಿನ್ನೇನಂತ ಕರೀಲಪ್ಪ? ಹಾ, ಶೀಲು.
ನಿನಗೋಸ್ಕರ ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ ಶೀಲು. ಸಾರಿ ಡಾರ್ಲಿಂಗ್, ಅದು ಮುಖಕ್ಕೆ ಪೌಡ್ರ್ ಹಾಕೊಂಡು ರೆಡಿ ಆದ್ನಾ, ಸ್ವಲ್ಪ ಪೌಡ್ರ್ ಜಾಸ್ತಿ ಆಗೋಯ್ತು. ಮತ್ತೆ ಮುಖ ತೊಳೆದು ರೆಡಿ ಆಗೋಷ್ಟರಲ್ಲಿ ತುಂಬಾ ಲೇಟ್ ಆಗೋಯ್ತು. ನೀವು ಕೋಪ ಮಾಡ್ಕೊಂತೀರಾ ಅಂತ ಗೊತ್ತಿತ್ತು, ಅದಕ್ಕೆ ಇಲ್ಲಿ ನೋಡಿ ನಿಮ್ಗೆ ಏನ್ ತಂದಿದ್ದೀನಿ. ಏನಿದು? ಯಾರಿಗೆ? ನೋಡಿದ್ರೆ ಗೊತ್ತಾಗಲ್ವಾ, ಬಲೂನು. ಶೀಲು, ನಾವಿಬ್ರು ಸ್ನೇಹಿತರಾಗಿ 10 ತಿಂಗಳು ಮೇಲಾಯ್ತಲ್ವಾ? ನಿನ್ನೆ ಮೊನ್ನೆ ಸ್ನೇಹಿತರಾದ್ವಿ ಅನ್ನೋ ತರ ಇದ್ದೀವಿ. ಎಷ್ಟು ಒಳ್ಳೆಯವ್ರು ನೀವು. ನಾನು ಕೇಳದಾಗೆಲ್ಲ ನನಗೆ ಪಾಪ್ಕಾರ್ನ್ ಕೊಡಿಸಿದ್ದೀರಾ, ಚಕೋಬಾರ್ ಕೊಡಿಸಿದ್ದೀರಾ. ಆದ್ರೆ ನೀನ್ ಮಾತ್ರ ನಾನು ಕೇಳಿದ್ದನ್ನ ಇನ್ನೂ ಕೊಟ್ಟೇ ಇಲ್ಲ. ಏನದು? ಎಷ್ಟು ಸಲ ಹೇಳಿದ್ದೀನಿ. ನಿಮಗ್ ಗೊತ್ತಲ್ವಾ ಡಾರ್ಲಿಂಗ್, ನನಗೆ ಸ್ವಲ್ಪ ಮರು ಜಾಸ್ತಿ ಅಂತ. ಅದೇನಂತ ಹೇಳಿ ಪ್ಲೀಸ್. ಅದು ವಜ್ರ, ರತ್ನ, ಹವಳ, ಮುತ್ತು. ಹೋಗಿ, ನೀವು ತುಂಬಾ ನಾಟಿ ಆಗಿದ್ದೀರಾ. ನಾನು ಹೇಳಿದ್ನಲ್ವಾ, ಅದೆಲ್ಲ ಮದ್ವೆ ಆದ್ಮೇಲೆ. ಅದೇ, ನಾವಿಬ್ರು ಮದ್ವೆ ಆಗದ್ ಯಾವಾಗ? ಕಲ್ಯಾಣ ಮಂಟಪಕ್ಕೆ ಹೋಗಿ ತಾಳಿ ಕಟ್ಟಾಗ. ನಾನ್ ತಾಳಿ ಕಟ್ಟೋದ್ ಯಾವಾಗ? ತಾಳಿ ಕಟ್ಟೋರು ನೀವು, ಅದನ್ನ ನೀವೇ ಹೇಳ್ಬೇಕು. ನಾನೇನೋ ಈಗ್ಲೇ ರೆಡಿಯಪ್ಪ. ಈಗ್ಲೇ ಈ ಪಾರ್ಕಲ್ಲಿ ತಾಳಿ ಕಟ್ಟು ಅಂದ್ರೆ ಕಟ್ಬಿಡ್ತೀನಿ. ಆಹಾ, ತಾಳಿ ಕಟ್ಟೋದಂದ್ರೆ ಏನ್ ಹುಡುಗಾಟ ಅಂತ ಅನ್ಕೊಂಡಿದೀರಾ? ಮದ್ವೆ ಅಂದ್ರೆ ಎಷ್ಟು ಕಷ್ಟ ಇದೆ ಅಂತ ನಮ್ಮಮ್ಮ ನನಗೆ ಹೇಳಿದ್ದಾರೆ. ಹೋಗ್ಲಿ ಬಿಡಿ, ನನ್ನ ಹೊಸ ಮನೆಗೆ ಯಾವಾಗ ಬರ್ತೀರಾ? ಮುಂದಿನ ವಾರ ಬರ್ತೀನಿ. ಯಾಕೆ? ಅಲ್ಲಿ ನಾನು ನಿಮಗೆ ಅಂತ ಏನೋ ಇಟ್ಟಿದ್ದೀನಿ. ಏನ್ ತಂದಿಟ್ಟಿದ್ಯಾ? ಹೋಗಿ, ಅದೆಲ್ಲ ಸಸ್ಪೆನ್ಸ್. ನೀವು ಅಲ್ಲಿ ಬಂದಾಗ್ಲೇ ಹೇಳ್ತೀನಿ. ಓಕೆ. ಶೀಲು, ಸಿನಿಮಾಗೆ ಹೋಗೋಣ ಅಂತ ಹೇಳಿದ್ಯಲ್ಲ, ಹೋಗೋಣವಾ? ಆಮೇಲೆ ನಾನು ಮಧು ಮನೆಗೆ ಹೋಗ್ಬೇಕು. ಸರಿ, ಹೋಗೋಣ. ಅದಕ್ಕೆ ಅಲ್ವಾ ನಾನು ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡ್ ಬಂದಿರೋದು. ಹೌದೌದು, ಜನ ಹೀರೋಯಿನ್ ನೋಡೋದ್ ಬಿಟ್ಟು ನಿನ್ನ ನೋಡ್ತಾರೆ. ನಡಿ ಹೋಗೋಣ, ಬಾ. ಡಾರ್ಲಿಂಗ್, ಆ ಮಧು ಯಾರು? ಎಷ್ಟು ಸಲ ಹೇಳ್ಬೇಕು ಶೀಲಾ, ನನ್ಗೊಬ್ಳು ತಂಗಿ ಇದ್ದಾಳೆ, ಅವಳ ಹೆಸರು ಮಧು ಅಂತ. ಸಾರಿ ಡಾರ್ಲಿಂಗ್, ನಿಮ್ಗೆ ಗೊತ್ತಲ್ವಾ ನಂಗೆ ಮರ್ತೋಗುತ್ತೆ ಅಂತ. ಸರಿ ಬಿಡು, ಒಂದಲ್ಲ ಒಂದಿನ ಮಧು ಮನೆಗೆ ನಿನ್ನ ಕರ್ಕೊಂಡೋಗಿ ಅವ್ರ ಮನೆಯವ್ರನ್ನೆಲ್ಲಾರನ್ನೂ ಪರಿಚಯ ಮಾಡಿಸ್ತೀನಿ. ನಿನಗೂ ಒಬ್ಳು ಫ್ರೆಂಡ್ ಸಿಕ್ಕಿದಾಗತ್ತೆ. ಬಾ, ಸಿನಿಮಾಗೆ ಹೋಗೋಣ. ಡಾರ್ಲಿಂಗ್. ಏನ್ ಶೀಲು? ಸ್ಟಾರ್ ಸ್ಪೋರ್ಟ್ಸ್ ಪ್ರೋ ಕಬಡ್ಡಿ 2 ನಿಮ್ಮ ಸುವರ್ಣ ಪ್ಲಸ್ನಲ್ಲಿ ಬರಲಿದೆ. ಮೊಟ್ಟ ಮೊದಲ ಬಾರಿಗೆ ಕನ್ನಡ ಕಾಮೆಂಟ್ರಿಯಲ್ಲಿ ಇದೆ. ಜುಲೈ 18ರಿಂದ ನಿಮ್ಮ ನೆಚ್ಚಿನ ಕಬಡ್ಡಿಯನ್ನ ವೀಕ್ಷಿಸಿ ಕನ್ನಡದಲ್ಲಿ. ಏನ್ ವಸು, ಏನ್ ವಿಷಯ? ಏನೋ ಹೊಸ ಅಧ್ಯಾಯ ಶುರು ಆದಂಗಿದೆ. ಏನಿಲ್ಲ ಅದಕ್ಕೆ, ನಿಂಗೆ ಡ್ರೆಸ್ ತರೋಣ ಅಂತ ಹೋಗಿದ್ದೆ, ಆಗ ಚಾಕ್ಲೇಟ್ ತಂದೆ. ಇಷ್ಟೊಂದು ಚಾಕ್ಲೇಟಾ? ಯಾರಾದ್ರೂ ಚಾಕ್ಲೇಟ್ ಬೇಕು ಅಂತ ಅಂದ್ರೆ ಈ ತರ 100 ರೂಪಾಯಿದೆಲ್ಲ ತರ್ತಾರ? ನಂಗೆ ಯಾಕೋ ಅನುಮಾನ ಕಣೆ. ಹಾಗೆಲ್ಲ ಏನು ಇಲ್ಲ ಅದಕ್ಕೆ. ನಿಂಗೊಂದು ನನ್ಗೊಂದು ರಜನಿ ಅಕ್ಕಂಗೊಂದು ಅಂತ 3 ಚಾಕ್ಲೇಟ್ ತಗೊಂಡೆ. ಅದಕ್ಕೆ ಅಂಗಡಿಯವನು 3 ಯಾಕೆ ತಗೊಂತೀರಾ, ಇದೊಂದು ಆಫರ್ ಇದೆ ನೋಡಿ, 20 ರೂಪಾಯಿ ಕಡಿಮೆ ಆಗುತ್ತೆ, 3 ಜನ ಏನು 5 ಜನ ತಿನ್ಬೋದು ಅಂತ ಈ ಚಾಕ್ಲೇಟ್ ಕೊಟ್ಟ. ಅದಕ್ಕೆ ಮಾತಾಡ್ತಾ ಮುಖ್ಯವಾದ ವಿಷಯನೇ ಮರ್ತ್ಬಿಟ್ಟೆ. ನಿನ್ಗೆ ಅವಾಗ್ಲೇ ಡ್ರೆಸ್ ಕೊಡ್ಬೇಕು ಅನ್ಕೊಂಡಿದ್ದೆ. ಅಯ್ಯೋ, ನಾನು ಸುಮ್ಮನೆ ತಮಾಷೆ ಮಾಡಿದ್ದು, ನೀನ್ ತಗೊಂಡೆ ಬಂದ್ಬಿಟ್ಟಿದ್ಯಲ್ಲ. ಅರೆ, ಎಷ್ಟೊಂದು ಚೆನ್ನಾಗಿದೆ ವಸು. ನಾನು ಇಷ್ಟದ ಬಣ್ಣ ಕೂಡ ಇದು ನೀನ್ ಕೊಡ್ಸಿದ್ದು ಅಂತ ನಾನು ತುಂಬಾ ವರ್ಷ ಇಟ್ಕೋತೀನಿ, ಪ್ರಾಮಿಸ್. ನಂಗೋಸ್ಕರ ಬೇಡ, ಅಣ್ಣಂಗೋಸ್ಕರ ಇಟ್ಕೋ. ಯಾಕಂದ್ರೆ ಇದಕ್ಕೆ ಅಣ್ಣನೇ ದುಡ್ಡು ಕೊಟ್ಟಿದ್ದು. 1 ಅಲ್ಲ 2 ಅಲ್ಲ 5,000 ರೂಪಾಯಿ ಕೊಟ್ಟ. ಅದಕ್ಕೆ ನಾನ್ ಕೂಡ ಈ ಚಾಕ್ಲೇಟ್ ತಂದಿದ್ದು. ಆಕ್ಚುಲಿ ಅದು ನಾನ್ ಕೊಟ್ಟಿದ್ದಲ್ಲ, ಆನಿವರ್ಸರಿ ಗಿಫ್ಟ್ ಅಂತ ಅಪ್ಪ ಕೊಟ್ಟಿದ್ದು. ಅದಕ್ಕೆ ಸಸ್ಪೆನ್ಸ್ ಆಗಿರ್ಲಿ ಅಂತ ಹೇಳಿಲ್ಲ ಅಷ್ಟೇ. ಮತ್ತೆ ಮಾವ ನನ್ಗೇನು ಹೇಳಲೇ ಇಲ್ವಲ್ಲ. ಅವ್ರು ಕೊಡೋದಿದ್ರೆ ನೇರವಾಗಿ ನನಗೆ ಕೊಡ್ತಿದ್ರಲ್ವಾ? ಇಲ್ಲ, ಮೋಸ್ಟ್ಲಿ ಹೇಳೋದಕ್ಕೆ ಮರ್ತಿರ್ಬೋದು. ಹೋಗ್ಲಿ ಬಿಡು. ಮಧು, ಈ ಡ್ರೆಸ್ನ ಒಂದ್ಸಲ ಹಾಕೊಂಡ್ ಬಾ, ನೋಡೋಣ ನೀನು ಹೇಗೆ ಕಾಣಿಸ್ತೀಯ ಅಂತ. ಇನ್ನೊಂದು ದಿನ ಹಾಕೋತೀನಿ. ಹೌದು ಅದಕ್ಕೆ, ನನಗೂ ನೋಡ್ಬೇಕು. ಪ್ಲೀಸ್ ಹಾಕು ಅದಕ್ಕೆ. ವಸು,
ಹೊಸ ಬಟ್ಟೆನ ಹಾಗೆಲ್ಲ ತೊಳಿದೆ ಹಾಕ್ಬಾರ್ದು, ಇಲ್ದೇ ಇರೋ ರೋಗ ಎಲ್ಲ ಬರುತ್ತೆ. ಒಂದ್ಸಲ ಟ್ರಯಲ್ಗೆ ಹಾಕಿದ್ರೆ ಏನೂ ಆಗಲ್ಲ. ಬಟ್ಟೆ ಹಾಕೋದೇ ಇದ್ರೆ ಅಳತೆ ಗೊತ್ತಾಗೋದು ಹೇಗೆ ಮಧು? ನನ್ಗೀಗ ಹಾಕೊಳಕ್ ಇಷ್ಟ ಇಲ್ಲ ರೀ, ಆಮೇಲೆ ಹಾಕೋತೀನಿ. ನೀನೊಬ್ಳು ಎಡವಟ್ಟು, ನಾನ್ ದುಡ್ಡು ಕೊಟ್ಟೆ ಅಂತ ನಿಮ್ಮ ಮತ್ಗೆ ಹೇಳ್ಬೇಡ ಅಂದೆ. ಈಗ ನೋಡು ನಿಮ್ಮ ಮತ್ಗೆ ನನ್ನ ಹೇಗೆ ಆಟ ಆಡಿಸ್ತಾಳೆ ಅಂತ. ಸಾರಿ ಅಣ್ಣ, ನಂಗೆ ನೀನು ಹೇಳಿದ ನೆನಪೇ ಇರಲಿಲ್ಲ. ಕೂಬೆ ಸರಿ ಸರಿ, ಇಟ್ಸ್ ಓಕೆ. ಸ್ಟಾರ್ ಸ್ಪೋರ್ಟ್ಸ್ ಪ್ರೋ ಕಬಡ್ಡಿ 2 ನಿಮ್ಮ ಸುವರ್ಣ ಪ್ಲಸ್ನಲ್ಲಿ ಬರಲಿದೆ. ಮೊಟ್ಟ ಮೊದಲ ಬಾರಿಗೆ ಕನ್ನಡ ಕಾಮೆಂಟ್ರಿಯಲ್ಲಿ ಇದೆ ಜುಲೈ 18ರಿಂದ. ನಿಮ್ಮ ನೆಚ್ಚಿನ ಕಬಡ್ಡಿಯನ್ನ ವೀಕ್ಷಿಸಿ ಕನ್ನಡದಲ್ಲಿ. ಏನಪ್ಪ ಇಷ್ಟು ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಾ? ನನ್ನ ಮುದ್ದಿನ ಮಗಳು ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಓಡೋಡಿ ಬಂದ್ಬಿಟ್ಟಿವ. ಅಪ್ಪ, ನಾನೇ ನಿಮ್ಮನ್ನ ಬರೋಕ್ ಹೇಳೋಣ ಅನ್ಕೊಂಡಿದ್ದೆ, ಆದ್ರೆ ನೀವು ಹೇಳಿದ ಕೆಲಸ ನಾನು ಇನ್ನೂ ಮಾಡೋಕ್ಕಾಗಿಲ್ವಲ್ಲ, ಅದಕ್ಕೆ ಬೇಜಾರಾಗ್ತಿದೆ. ಹಾಗಾಗಿ ಕೆಲಸ ಆದ್ಮೇಲೆ ನಾನೇ ನಿಮ್ಮನ್ನ ಕರೆದ್ರೆ ಆಯ್ತು ಅಂತ ಸುಮ್ಮನಾದೆ. ಅಯ್ಯೋ ಕೈಗೆ ಏನ್ ಮಾಡ್ಕೊಂಡಿವಾ? ಮಾತಿನ ಗದ್ದಲು ನಾನು ಗಮನಿಸ್ಲೇ ಇಲ್ಲ. ಏನತ್ವಾ? ಏನಿಲ್ಲಪ್ಪ, ಸಣ್ಣ ಕೈ ಮುರಿದಿದೆ ಅಷ್ಟೇ. ಅದಕ್ಕೆ ನನಗೆ ಸಿಟ್ಟು ಬರೋದು ನೋಡು. ನನಗ್ಯಾಕೆ ಹೇಳಿಲ್ಲ ನೀನು? ಹೋಗ್ಲಿ, ಡಾಕ್ಟರ್ ಹತ್ರ ಹೋಗಿದ್ದೇನು? ಹ್ಞೂ ಅಪ್ಪ, ಹೋಗಿ ಬಂದೆ. ಅಂಥದ್ದೇನೂ ಆಗಿಲ್ಲ, ಸಣ್ಣದಾಗಿ ಕ್ರ್ಯಾಕ್ ಆಗಿದೆ ಅಷ್ಟೇ. ಇನ್ನು 2-3 ದಿನದಲ್ಲಿ ಕಟ್ನ ಬಿಡಿಸ್ತಾರೆ. ನಿಮ್ಗೆ ಹೇಳೋಣ ಅನ್ಕೊಂಡೆ, ಆದರೆ ನಿಮ್ಮ ಕೆಲಸ ಹಾಗೆ ಉಳ್ಕೊಂಡಿತ್ತಲ್ಲ, ಅದಕ್ಕೆ ಹೇಳೋಕೆ ಮನಸ್ಸಾಗಲಿಲ್ಲ. ನಾನು ಆವಾಗ ಹೇಳಿದ್ದೀನಿ, ಆ ಕೆಲಸಕ್ಕೂ ನಮ್ಮ ನಂಟಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ. ಇನ್ನೊಂದ್ಸಲ ಹಿಂಗೆ ಮಾಡಬೇಡ ನೀನು. ಅಪ್ಪ ನೋಡು, ನಿನ್ಗೆ ಏನಾದ್ರೂ ನಾನು ಖುಷಿ ಆಗ್ತದೆ ಅಂತ ಅನ್ಕೊಂಡೆ ನೀನು? ನನ್ನ ಮಗಳು ನಾನು ಸಿಕ್ಕಿದ್ರು ನೀನ ದೊಡ್ಡ ಮಗಳು, ಅಕ್ಕಿನ ಸಣ್ಣ ಮಗಳು, ಅರ್ಥ ಮಾಡ್ಕೋ. ಅಪ್ಪ, ನಿಜವಾಗ್ಲೂ ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಯಾವ ಜನ್ಮದ ಪುಣ್ಯನೋ ಏನೋ ನೀವು ನನಗೆ ಸಿಕ್ಕಿದ್ದು, ಎಲ್ಲ ರಾಯರ ಅನುಗ್ರಹ. ಕೈ ಹೆಂಗ್ ಮುರ್ಕೊಂಡಿವಾ? ಏನ್ ಮಾಡ್ಲಿಕ್ಕೆ ಹೋಗಿದ್ದೀನಿ? ಅಯ್ಯೋ, ಅದೊಂದು ದೊಡ್ಡ ಕತೆ ಅಪ್ಪ. ರಸ್ತೆಯಲ್ಲಿ ಹೋಗುವಾಗ ಕಳ್ಳರು ನನ್ನ ಸರನ ಹರಿಯೋಕ್ ಬಂದ್ರು. ಅವ್ರನ್ನ ಹಿಡಿಯೋ ಸಾಹಸದಲ್ಲಿ ಹೀಗಾಯ್ತು. ಯಾಕೆ ಕೃಷ್ಣ ನಿನ್ ಜೊತೆ ಬಂದಿರ್ಲಿಲ್ಲ? ಇಲ್ಲ ಅಪ್ಪ, ನಾನು ಒಬ್ಳೇ ಹೋಗಿದ್ದೆ. ಹೆಣ್ಮಕ್ಳು ಒಬ್ಬೊಬ್ರು ಹಂಗೆಲ್ಲ ಓಡಾಡಬಾರ್ದವಾ, ಬಹಳ ಡೇಂಜರು. ಇನ್ನು ಮುಂದೆ ನಿನ್ಗೆ ಏನಾದ್ರೂ ಬೇಕಾದ್ರೆ ನನಗೆ ಫೋನ್ ಮಾಡಿ ಹೇಳು, ನಾನು ತಗೊಂಡ್ಬರ್ತೀನಿ. ಏನ? ಆಯ್ತಪ್ಪ. ಅಯ್ಯೋ, ಮಾತಾಡ್ತಾ ಮಾತಾಡ್ತಾ ನಿಮ್ ಬಾಯಿಗೆ ಏನ್ ಕೊಡ್ಲಿ ಅಂತ ಕೇಳೋದೇ ಮಾಡ್ತೈತ್ ನೋಡಿ. ಏ ಪುಟ, ನನಗೇನು ಬೇಡವಾ. ಕರೆ ಹೇಳಬೇಕು ಅಂದ್ರೆ ನಿನಗೊಂದು ಖುಷಿ ಸುದ್ದಿ ಹೇಳೋಣ ಅಂತ ನಾ ಇಲ್ಲಿ ತನಕ ಬಂದೇನೆ. ಖುಷಿ ಸುದ್ದಿನ? ನನ್ಗ? ಹೂನವಾ, ನಿನಗ. ಏನಂತದ್ದು? ನನ್ನ ಮಗಳು ಯಾರು ಅಂತ ನನಗೆ ಗೊತ್ತಾತವಾ.